ನೀ ಮುಂದೆ ಬಮ್ಮ ಮುಂದೆ ಬನ್ನಿ ನೀನು ಇವತ್ತು ಫುಲ್ ಮೂವಿ, ವೆರಿ ಸ್ಟೈಲಿಶ್ ಮೂವಿ ಆ್ಯಂಡ್ ಹೆಣ್ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ ಯೋಗರಾಜ್ ಭಟ್ರು ಏನು ಹೇಳಿದಾರೋ ಅದ್ರ ತಕ್ಕಂಗಿದೆ ಈ ಫಿಲಮು. ಸೊ ಕುಡೋಸ್. ಥ್ಯಾಂಕ್ ಯು. ಮಹೇಂದ್ರ ಅವ್ರದ್ದು ಖಂಡಿತ ಒಂದು ಅದ್ಭುತ ಸಿನಿಮಾ ಡಿಟೆಕ್ಟಿವ್ ತೀಕ್ಷ್ಣ. ತುಂಬ ಖುಷಿ ಆಯಿತು. ಡೈರೆಕ್ಟರ್ ಇಲ್ಲೇ ಇದ್ದಾರೆ. ತುಂಬ 50ನೇ ಸಿನಿಮಾಗೆ ಒಂದು ಲ್ಯಾಂಡ್ ಮಾರ್ಕ್ ಸಿನಿಮಾಗೆ ಯಾವ ಥರ ಸಿನಿಮಾ ಮಾಡಬೇಕು ಅವರಿಗೆ ಅಂತ ಸಿನಿಮಾ ಮಾಡಿದ್ದಾರೆ ಸರ್. ವೆರಿ ನೈಸ್. ಆಮೇಲೆ ತುಂಬ ಟ್ವಿಸ್ಟಿಂಗ್ ಟರ್ನ್ಸ್, ಸುಮಾರು ಕ್ಯಾರೆಕ್ಟರ್ಸ್ ಬರ್ತಾರೆ. ಎಲ್ಲೂ ಕೂಡ ಏನು ಹೇಳೋದು ಒಂದು ಪಾತ್ರದ ಮೇಲೇ ಅಂತ ಮಾಡಲಿಲ್ಲ ಸಿನಿಮಾನ. ತುಂಬ ಕ್ಯಾರೆಕ್ಟರ್ಸ್ ತಂದಿದ್ದಾರೆ. ತುಂಬ ಬೇರೆ 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 ಸ್ಟೋರಿ ಓಪನ್ ಆಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಪಾರ್ಟ್ 2ಗೂ ಕೂಡ ಪ್ಲ್ಯಾನ್ ಮಾಡಿ ಒಂದು ಹೈಪ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ನನ್ನ ಕಡೆಯಿಂದ ಡಿಟೆಕ್ಟಿವ್ ತೀಕ್ಷ್ಣ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಪ್ರಿಯಾಂಕಾ ಮ್ಯಾಮ್ ಅದ್ಭುತವಾಗಿ ಕಾಣ್ತಾರೆ. ಆ್ಯಕ್ಷನ್ ಸೂಪರಾಗಿ ಮಾಡಿದ್ದಾರೆ. ಆ್ಯಂಡ್ ವಿಜಯ್ ಸೂರ್ಯ ಕೂಡ ತುಂಬ ಚೆನ್ನಾಗಿ ಲಾಸ್ಟಲ್ಲಿ ಬಂದು ಒಂದು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಆಗಸ್ಟ್ 7ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಈ ಸಮಯದಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ಒಳ್ಳೆ ಸಿನಿಮಾಗಳು ಬರಬೇಕು ಅಂತ ಹೇಳ್ತಾ ಇದ್ರಿ, ಬಂದಿದೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇರಲಿ ಅವ್ರ ಬಾಡಿ ಲ್ಯಾಂಗ್ವೇಜು, ಅವ್ರು ಫೈಟ್ ಮಾಡೋ ಸ್ಟೈಲು, ಡೈಲಾಗ್ ಹೇಳೋ ಸ್ಟೈಲು ತುಂಬ ಖುಷಿ ಆಯಿತು ನೋಡಿಬಿಟ್ಟು. ಆ್ಯಕ್ಚುಲಿ ಈ ಒಂದು ಜಾಗ ಖಾಲಿ ಇತ್ತು. ಅಂದರೆ ಒಂದು ಲೇಡಿ ಸೂಪರ್ ಸ್ಟಾರ್ ಯಾರು ಬಂದುಬಿಟ್ಟು ಮಹಾಲಕ್ಷ್ಮಿ ಮ್ಯಾಮ್ ಮಾಡ್ತಾ ಇದ್ರಲ್ವ ಆ ಥರದ ಸಿನಿಮಾಗಳು, ಆ ಒಂದು ಗ್ಯಾಪ್ ಇತ್ತು, ಆ ಒಂದು ಜಾನ್ರಲ್ಲಿ ಗ್ಯಾಪ್ ಇತ್ತು. ಪ್ರಿಯಾಂಕಾ ಮ್ಯಾಮ್ ಅದನ್ನು ಫಿಲ್ ಮಾಡ್ತಾ ಇದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಎಲ್ಲರೂ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಓರಿಯೆಂಟೆಡ್ ಮೂವಿ, ಪ್ರಿಯಾಂಕಾ ಉಪೇಂದ್ರ ಅವ್ರದ್ದು 50ನೇ ಮೂವಿ, ಒಂದು ಲೇಡಿ ಓರಿಯೆಂಟೆಡ್ ಮೂವಿನೇ ನಾನು ನೋಡಿದ್ರೇ ಎಲ್ಲ ಫುಲ್ ಗೂಸ್ ಬೌನ್ಸ್ ಬರ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದೆಮ್. ಆ್ಯಂಡ್ ಸೀಕ್ರೆಟ್ ಏನಂದರೆ ಮೂವಿ ಸೆಕೆಂಡ್ ಪಾರ್ಟ್ ಇದೆ, ಥರ್ಡ್ ಪಾರ್ಟ್ ಇದೆ. ಸೊ ಐ ವಾಸ್ ವೆರಿ ಎಕ್ಸೈಟೆಡ್ ಟು ಸಿ ದ್ಯಾಟ್. ಆ್ಯಂಡ್ ನಂಬರ್ಸ್ ಸೊ 50 ಮಾಡಿದ್ದಾರೆ ಅಂದರೆ ಬ್ಯೂಟಿಫುಲ್ ಇಟ್ ಇಸ್. ಅವರ ಡೆಡಿಕೇಶನ್ ಕಾಣುತ್ತೆ. ಆ್ಯಂಡ್ ಇವತ್ತು ಕೂಡ ಫಸ್ಟ್ ಅವ್ರ ಎಂಟ್ರಿ ಶಾಟ್ ಬಂದಾಗ ಶಿ ಹ್ಯಾಡ್ ಟಿಯರ್ಸ್. ಸೊ ಅದನ್ನ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಅವರಿಗೆ ಸಿನಿಮಾ ಮೇಲೆ ಲವ್ ಇದೆ ಅಂತ. ಸೊ 50th ಸಿನಿಮಾ ಆದರೂ ಒಂದು ಫ್ರೆಶರ್ ಥರ ಕೂತ್ಕೊಂಡು ಶಿ ವಾಸ್ ಸೋ ಎಕ್ಸೈಟೆಡ್ ಟು ವಾಚ್. ಸೊ ಪ್ರಿಯಾಂಕಾ ಮ್ಯಾಮ್ಗೆ ಇಡೀ ಡಿಟೆಕ್ಟಿವ್ ತೀಕ್ಷ್ಣ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ಸಿನಿಮಾ ಆಗಿರೋ ಆ್ಯಕ್ಷನ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಕ್ಯಾರೆಕ್ಟರ್ಸ್ನ ಡೆವಲಪ್ ಮಾಡಿರೋ ರೀತಿ, ಪರ್ಸ್ನಾಲಿಟಿ ತುಂಬ ಚೆನ್ನಾಗಿದೆ. ಸೊ ಐ ಥಿಂಕ್ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಫಸ್ಟ್ ಸಿನಿಮಾ ಮಾತ್ರ ಅಲ್ಲ, ಐ ಥಿಂಕ್ ಇಲ್ಲಿ ಏನೋ ಸೆಕೆಂಡ್, ಥರ್ಡ್, ಫೋರ್ತ್ ಪಾರ್ಟ್ ಆ ಥರ ಬೆಳೀತಾ ಇದ್ದಾರೆ. ಸೊ ಫಸ್ಟ್ ಪಾರ್ಟ್ನ ಮಿಸ್ ಮಾಡಿದರೆ ಆಮೇಲೆ ಜಾಯಿನ್ ಮಾಡೋಕ್ಕಾಗಲ್ಲ. ಸೊ ಥಿಯೇಟರಲ್ಲಿ ಬಂದು ನೋಡಿ ಈ ಥರನೂ ತೋರಿಸ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ನಾವು ಆ್ಯಕ್ಚುಲಿ ಈಗರ್ಲಿ ವೇಟಿಂಗ್ ಫಾರ್ ಪಾರ್ಟ್ 2 ನೋಡೋಣ. ಅದನ್ನು ಹೀಗೇ ಚೆನ್ನಾಗಿ ಬಂದಿದೆ ಅಂದರೆ ಇಟ್ಸ್ ಸೋ ನೈಸ್. ಪ್ರಿಯಾಂಕಾ ಮ್ಯಾಮ್ ಜೊತೆ ಮಾತಾಡಿದೆ. ಶಿ ಆಲ್ಸೋ ಫೆಲ್ಟ್ ವೆರಿ ಹ್ಯಾಪಿ. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ಥಿಯೇಟರ್ಗೆ ನೋಡಬೇಕು. ಫಸ್ಟ್ ಆಫ್ ಆಲ್ ಪ್ರಿಯಾಂಕಾ ಮ್ಯಾಮ್ಗೆ ಕಂಗ್ರ್ಯಾಟ್ಸ್ 50th ಮೂವಿ ಕಂಪ್ಲೀಟ್ ಮಾಡಿರೋದಕ್ಕೆ. ಆ್ಯಂಡ್ ಹೆಸರು ಹೇಳಂಗೆ ಡಿಟೆಕ್ಟಿವ್ ಸಬ್ಜೆಕ್ಟ್ ನಂದು ಕೂಡ ಫೇವ್ರೇಟ್ ಜಾನರ್. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮ್ಯಾಮ್. ಆ್ಯಕ್ಷನ್ ಸೀಕ್ವೆನ್ಸ್ ಅಂತೂ ಅಮೇಝಿಂಗ್ ಆಗಿತ್ತು. ಮೇಕಿಂಗ್ ತುಂಬ ಚೆನ್ನಾಗಿದೆ. ಸೊ ಒನ್ ವರ್ಡಲ್ಲಿ ಹೇಳಬೇಕಂದ್ರೆ 2 hours ಹೋಗಿದ್ದೆ ಗೊತ್ತಾಗಿಲ್ಲ. ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ಗೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸೊ ನಿಮ್ಮ ಹತ್ರ ರಿಕ್ವೆಸ್ಟ್ ಇದೆ, ನಮ್ಮ ಮೂವಿಗೆ ನೀವು ಸಪೋರ್ಟ್ ಮಾಡಬೇಕು. ಆ್ಯಂಡ್ ಎಸ್ಪೆಷಲಿ ಡೈರೆಕ್ಟರ್ಸ್ ನನಗೊಂದು ಅಪಾರ್ಚುನಿಟಿ ಕೊಟ್ಟಿದ್ದಾರೆ ಡಿಟೆಕ್ಟಿವ್ ತೀಕ್ಷ್ಣಲ್ಲಿ ಪ್ರಿಯಾಂಕಾ ಮ್ಯಾಮ್ ಇದು ಯಂಗ್ ರೋಲ್ ಪ್ಲೇ ಮಾಡಲಿಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಅವರಿಗೆ. ಎಲ್ಲರೂ August 7th ನಮ್ಮ ಮೂವಿ ನೋಡಲೇಬೇಕು. ನಿಮ್ಮ ಪ್ರೀತಿ ಆಶೀರ್ವಾದ. ಪ್ರಿಯಾಂಕಾ ಮ್ಯಾಮ್ಗೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಮೂವಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸಸ್ಪೆನ್ಸ್ ಫ್ಯಾಕ್ಟರ್ ಆಗಿರ್ಬೋದು. ಆ್ಯಂಡ್ ನನಗೆ ಎಸ್ಪೆಷಲಿ ಮೂವಿಯಲ್ಲಿ ಅಮ್ಮ ಮಗಳದು ಒಂದು ಸಾಂಗ್ ಆ್ಯಂಡ್ ಆ ಸೀಕ್ವೆನ್ಸ್ ತುಂಬ ಇಷ್ಟ ಆಯಿತು. ಲುಕಿಂಗ್ ಫಾರ್ವರ್ಡ್ ಫಾರ್ ಪಾರ್ಟ್ 2. ಸೊ ವೆರಿ ಎಕ್ಸೈಟೆಡ್ ಫಾರ್ ಇಟ್. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಫಾರ್ ದ ಟೀಮ್. ಆ್ಯಕ್ಚುಲಿ ಕನ್ನಡದಲ್ಲಿ ವುಮೆನ್ ಓರಿಯೆಂಟೆಡ್ ಮೂವೀಸು ಬರಬೇಕು. ಆ್ಯಕ್ಚುಲಿ ಬೇರೆ ಲ್ಯಾಂಗ್ವೇಜಸ್ ಎಲ್ಲ ಬರ್ತಾ ಇದೆ. ಸೊ ಕನ್ನಡದಲ್ಲೂ ಬಂದಿದೆ. ತುಂಬ ಖುಷಿ ಆಯಿತು ಮೂವಿ ನೋಡಿ. ತುಂಬ ಚೆನ್ನಾಗಿದೆ. ಪ್ರಿಯಾಂಕಾ ಉಪೇಂದ್ರ ಮೇಡಮು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಫೈಟ್ ಮಾಡಿದ್ದಾರೆ. ಎಲ್ಲರೂ ಬನ್ನಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಷನ್ ಭಾಳ ಚೆನ್ನಾಗಿದೆ. ಇದು 2-3 ಆ್ಯಕ್ಷನ್ ಇರಬೇಕಲ್ಲ, ಹೆವಿ ಆಗಿದೆ. ಸೆಕೆಂಡ್ ಪಾರ್ಟ್ ಬರುತ್ತೆ. ಓಕೆ ವಾರ್ ಗುಡ್. ಒಂದು ಕಮರ್ಷಿಯಲ್ ಸಿನಿಮಾ, ಒಂದು ಇಂಟ್ರೆಸ್ಟಿಂಗ್ ಆಗುವಂಥ ಸಿನಿಮಾ. ತೀಕ್ಷ್ಣವಾಗಿ ನೋಡ್ತಾ ಇದೆಯಾ ಇಡೀ ಸಿನಿಮಾ ಫುಲ್ಲು. ಗುಡ್. ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ. ನವೀನ್ ಕುಮಾರ್ BM ಅಂತ ಅವ್ನಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ತುಂಬ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿ ಸೆಟ್ಟಿನ ಪ್ರತಿಯೊಂದು ಇದು ಮಾಡಿದ್ದಾರೆ. ಮತ್ತು ನಮ್ಮ ಲೈಟ್ ಹುಡುಗರು ಪ್ರತಿಯೊಂದು ಫ್ರೇಮು ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದೀವಿ. ಆಡಿಯನ್ಸ್ಗೆ ಪ್ರತಿಯೊಂದು ಕ್ಯಾಮ್ರಾವರೆಗೂ ತುಂಬ ಇಷ್ಟ ಆಗುತ್ತೆ. ಪ್ರತಿಯೊಂದು ಜನನೂ ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟ. ಥ್ಯಾಂಕ್ ಯು. ಪ್ರಿಯಾಂಕಾ ಮೇಡಮ್ದು ನಾನು ಇಂಟರ್ವ್ಯೂ ಹೇಳ್ದಂಗೆ
ಇದು ಬುದ್ಧಿ ಮೇಲೆ ಹೋಗುತ್ತೆ ಸಿನಿಮಾ. ಯಾಕೆಂದರೆ ಪ್ರತಿಯೊಬ್ಬರು ಅಷ್ಟೇ ಒಂದು ಜಾನರ್ ಅಂತ ಬಂದಾಗ ಒಂದು ತೀಕ್ಷ್ಣ ಬುದ್ಧಿ ಕೆಳಕ್ಕೆ ಇಟ್ಕೊಂಡೇ ಇವತ್ತನ್ನು ಮಾಡಿದ್ವಿ. ಅವಾಗಲೇ ಹೇಳ್ದಂಗೆ ಸಾಮ್ರಾಜ್ಯವನ್ನು ಕಟ್ಟಬೇಕಾದ್ರೆ ಉಳಿಸ್ಬೇಕಾದ್ರೆ ಉಳಿಬೇಕಾದ್ರೆ ತೀಕ್ಷ್ಣತೆ ಬೇಕು. ಇಡೀ ಸಿನಿಮಾ ಓವರಾಲ್ ನಾವು ಏನಂತಂದರೆ ಒಂದು ಸಮಾಜ ನಡೆಯುವಂಥ ಕೆಲವೊಂದು ಸಣ್ಣ ಪುಟ್ಟ ಇನ್ಸಿಡೆಂಟ್ ಇಟ್ಕೊಂಡು ಒಂದು ಕ್ಯಾರೆಕ್ಟರ್ ಮೇಲೆ ಇಡೀ ಸಿನಿಮಾನ ತಗೊಂಡು ಕೊಡಿಸಿದ್ವಿ. ದಯವಿಟ್ಟು ಇಂಥ ಸಿನಿಮಾಗೆ ಸಪೋರ್ಟ್ ಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಶ್ರೀರಾಮ್. ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಇವತ್ತು ಡಿಟೆಕ್ಟಿವ್ ತೀಕ್ಷ್ಣ ಒಂದು ಸಿನಿಮಾನ ನೀವೇನು ನೋಡಿದ್ರಿ, ಅದರಲ್ಲಿ ವಾಲಿ ಅನ್ನೋ ಪಾತ್ರ ನಾನು ಮಾಡಿದ್ದೀನಿ. ಸೊ ಈ ಪಾತ್ರನ ನನಗೆ ನಮ್ಮ ನಿರ್ದೇಶಕರು ಮುಖ್ಯವಾಗಿ ನನಗೆ ಸೆಲೆಕ್ಟ್ ಮಾಡಿ ಆ ಪಾತ್ರನ ಕೊಟ್ಟರು. ಸಲ ಥಿಯೇಟ್ರಿಗೆ ಬರ್ತಾ ಇದೆ, ದಯವಿಟ್ಟು ಎಲ್ಲರೂ ಬನ್ನಿ, ಸಿನಿಮಾ ನೋಡಿ, ನಮ್ಮ ತಂಡವನ್ನು ಬೆಂಬಲಿಸಿ. ನೀವು ಪಾರ್ಟ್ 2 ಮಾಡೋಕ್ಕೆ ಆದಷ್ಟು ಬೇಗ ಮಾಡೋಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೂವಿ ನೋಡೋದಕ್ಕೆ ಒಂಥರ ಪ್ಲೆಸೆಂಟಾಗಿದೆ. ಮೇಕಿಂಗ್ಸು, ಕ್ಯಾಮ್ರಾ ವರ್ಕು, ಆ ಲೈಟಿಂಗ್ಸ್ ಎಲ್ಲ ತುಂಬ ನಿಮ್ಗೆ ಇಷ್ಟ ಆಗುತ್ತೆ. ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ಹೆಣ್ಮಕ್ಳೆಲ್ಲ ಕರ್ಕೊಂಡು ಬಂದು ಈ ಮೂವಿನ ನೋಡಿ. ಸೊ ಒಂದು ಕಾನ್ಫಿಡೆಂಟ್ ಬರುತ್ತೆ ಹೆಣ್ಮಕ್ಳು ಹೆಂಗಿರ್ಬೇಕಂತ. ಸೊ ಯಾವ ಸಿಚುವೇಶನ್ನು ನಾವು ಹ್ಯಾಂಡಲ್ ಮಾಡ್ಬೋದು. ಸೊ ನಮಗೆ ಸ್ವಲ್ಪ ಬುದ್ಧಿ ಯೂಸ್ ಮಾಡಿ ಫಿಸಿಕಲ್ ಹಾಗೂ ಮೆಂಟಲ್ ಹಾಗೂ ಸ್ಟ್ರಾಂಗ್ ಇರಬೇಕಂತ ನಿಮಗೆ ಒಂದು ಮೆಸೇಜ್ ಸಿಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಅ ವಂಡರ್ಫುಲ್ ಆಪರ್ಚುನಿಟಿ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ಸ್.